ಸಮರ್ಪಕ ಗುಣಮಟ್ಟವಿಲ್ಲದ ಔಷಧಿಗಳು ಮಾರುಕಟ್ಟೆ ಪ್ರವೇಶಿಸುವುದನ್ನು ತಕ್ಷಣ ತಡೆಯಲು ಪೂರಕವಾಗುವಂತಹ ವ್ಯವಸ್ಥೆಯನ್ನು ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿಗೆ ತರಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು ಔಷಧಿಗಳ ಗುಣಮಟ್ಟದ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ಬರುವ ವೇಳೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಆರಂಭವಾಗಿರುತ್ತಿತ್ತು. ಅದನ್ನು ಹಿಂಪಡೆಯಲು ಸೂಕ್ತ ವ್ಯವಸ್ಥೆಗಳಿರಲಿಲ್ಲ. ಕಳೆದ 1 ವರ್ಷದಿಂದ ಈ ಬಗ್ಗೆ ಚಿಂತನೆ ನಡೆಸಿ ಕ್ರಮ ಕೈಗೊಳ್ಳಲಾಗಿದೆ. ಈ ಸಹಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಆಹಾರ ಸುರಕ್ಷತೆ ಔಷಧಿಗಳ ಆಡಳಿತ ಇಲಾಖೆ ಪೋರ್ಟಲ್ನಲ್ಲಿ 15,000 ಸಗಟು ಮಾರಾಟಗಾರರ ದತ್ತಾಂಶ ಸಂಗ್ರಹಿಸಲಾಗಿದೆ. ಔಷಧಿಯ ಗುಣಮಟ್ಟ ಕಳಪೆ ಎಂದು ತಿಳಿಯುತ್ತಿದ್ದಂತೆ ತಕ್ಷಣವೇ ಈ ಪೋರ್ಟಲ್ನಲ್ಲಿ ಮಾಹಿತಿಯನ್ನು ಪ್ರಕಟಿಸಲಾಗುವುದು. ಅಲ್ಲಿಂದ ಗುಣಮಟ್ಟವಿಲ್ಲದ ಔಷಧಿಗಳ ಮಾರಾಟ ಸ್ಥಗಿತಗೊಳ್ಳಲಿದೆ ಎಂದರು. ಮುಂದಿನ ಹಂತದಲ್ಲಿ 45,000 ಚಿಲ್ಲರೆ ಔಷಧಿ ಮಾರಾಟಗಾರರ ದತ್ತಾಂಶವನ್ನು ಸಂಗ್ರಹಿಸಿ ಆ ವಿಭಾಗಕ್ಕೂ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಮಾದಕ ಅಂಶಗಳಿರುವ ಔಷಧಿಗಳ ಮಾರಾಟ ವ್ಯವಸ್ಥೆಯ ಮೇಲೂ ನಿಗಾ ವಹಿಸಲಾಗಿದೆ. ಈ ರೀತಿಯ ಔಷಧಿಗಳನ್ನು ಮಾರಾಟ ಮಾಡುವವರ ದತ್ತಾಂಶ ಕ್ರೋಢೀಕರಿಸಲಾಗಿದೆ. ಎಷ್ಟು ಔಷಧಿ ಖರೀದಿಸಿದ್ದಾರೆ, ಮಾರಾಟ ಮಾಡಿದ್ದೆಷ್ಟು, ಯಾರಿಗೆ ಮಾರಾಟ ಮಾಡಲಾಗಿದೆ, ಯಾವ ವೈದ್ಯರು ಶಿಫಾರಸು ಮಾಡಿದ್ದಾರೆ, ಖರೀದಿಸಿದವರ ಮಾಹಿತಿ ಸೇರಿದಂತೆ ಎಲ್ಲಾ ವಿವರಗಳನ್ನು ಪೋರ್ಟಲ್ನಲ್ಲೇ ಇನ್ನು ಮುಂದೆ ದಾಖಲಿಸಲಾಗುತ್ತಿದ್ದು ನಿಗಾ ವಹಿಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಅವರು ಆಯುಕ್ತರಾಗಿ FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ರೆ ಮತ್ತೆ ಏನು ಪ್ರಯೋಜನ ಆಗಿತ್ತು ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡೋದು. ಅದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾ ಇದೆ.